ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳ್ತಾ ಇವತ್ತು ನಮ್ಮ ಪ್ರವಾಸದ 5ನೇ ದಿನ ಅಂದರೆ ಕೊನೆಯ ದಿನ. ಇವತ್ತು ಎಲ್ಲ ನಮ್ಮ ಟೂರಿಸ್ಟ್ಗಳು ಹಾಗೂ ಆರ್ಗನೈಸರ್ ಸುಜಾತಕ್ಕ ಅವರು ಇಲ್ಲಿ ಕುಳಿತಿದ್ದಾರೆ. ಈಗ ಅವರವರ ಒಂದು ಒಪಿನಿಯನ್ಗಳು, ನಾವು 5 ದಿನ ಹೇಗೆ ಹೋದೋ ಹೇಗೆ ಬಂದೋ, ಆಮೇಲೆ ಅವ್ರಿಗೆಲ್ಲ ಅವ್ರ ಅನಿಸಿಕೆಗಳು ಹೇಗೆ ಅನಿಸ್ತು ಅಂತ ಅಂದ್ಬಿಟ್ಟು ಪ್ರತಿಯೊಬ್ಬರು ಈಗ ಹೇಳ್ತಾರೆ ಗೈಸ್. ಈಗ ಅವ್ರ ಕಡೆನೇ ಕೇಳೋಣ ನಾವು. ಹಾಯ್ ಎಲ್ರಿಗೂ, ಹಾಯ್ ಹಾಯ್ ಹಾಯ್, ಗುಡ್ ಮಾರ್ನಿಂಗ್. ಟಿಫನ್ ಆಯ್ತಾ ಎಲ್ರದ್ದು? ಓಕೆ, ಈಗ ನಮ್ಮ ಆರ್ಗನೈಸರ್ ಸುಜಾತಕ್ಕ ಅವರು ಬನ್ನಿ ಇಲ್ಲಿ ಮುಂದೆ. ಸುಜಾತಕ್ಕ ಹೇಳಿ, ಏನಾರು ನಮ್ಮ ಚಾನಲ್ಗೆ ಏನು ಹೇಳ್ಬೇಕಂತೀರಾ? ನಿಮ್ಮ ಒಂದು ಟೂರಿಸಮ್ ಬಗ್ಗೆ ಏನು ಹೇಳಬೇಕು ಅಂದರೆ ನಾನು ಹೇಳೋದಲ್ಲ, ಬಂದಿರೋ ಕಸ್ಟಮರ್ ಹೇಳಬೇಕು. ನಮ್ದು ನಾವೇ ಹೇಳಿದ್ರೆ ಏನು ಅಂತಾರೆ. ಇದು 4 ನೈಟು 5 ಹಗಲು. ಹೌದು. ಮತ್ತೆ ಮೇಘಾಲಯ ಕರ್ಕೊಬಂದಿದೆ. ಅವ್ರಗಳಿಗೆ ಏನು ಅನ್ನಿಸ್ತು ಅವ್ರನ್ನೇ ಕೇಳಬೇಕು. ಕೇಳ್ತೀನಿ. ಓಕೆ ಅವ್ರನ್ನೇ ಕೇಳಿ. ಹೇಳಿ ಮೇಡಮ್, ನಿಮ್ಗೆ ಏನು ಅನಿಸ್ತು? ಈಗ 5 ದಿನ ಬಂದ್ರಲ್ಲ. ಇವತ್ತು ಬುಧವಾರ ಬೆಳಗ್ಗೆ ಗಂಟನೂ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಸುಜಾತ ಮೇಡಮ್ ಕಡೆಯಿಂದ ನಾವು ಟ್ರಿಪ್ ಬಂದಿರೋದು. ನಾನು ಇದೇ ಫಸ್ಟ್ ಬಂದಿರೋದು. ಯಾಕೆಂದರೆ ಅವ್ರದ್ದು ಹೇಗಿರುತ್ತೋ ಏನೋ ಅಂದ್ಬಿಟ್ಟು 25 ವರ್ಷದಿಂದ ಅವರೂ ಟ್ರಿಪ್ ಮಾಡ್ತಾ ಇದ್ದಾರೆ. ಆದರೆ ನನಗೆ ಒಂದು ಸಲನೂ ಬಂದಿರಲಿಲ್ಲ, ಹೇಗೋ ಏನೋ ಅಂದ್ಬಿಟ್ಟು ಈ ಸಲ ಬಂದೆ. ತುಂಬ ಸೂಪರಾಗಿತ್ತು. ಊಟನೂ ಚೆನ್ನಾಗಿತ್ತು, ರೂಮು ಚೆನ್ನಾಗಿತ್ತು. ಅವ್ರ ಮಾತು ನಡವಳಿಕೆ ತುಂಬ ಟೈಮ್ ಪಾಸು ತುಂಬ ಆಯಿತು. ನಮ್ಗನ್ಕ ಬೇಜಾರೇ ಆಗಲಿಲ್ಲ. ಯಾವುದೇ ರೀತಿ ಯಾರಿಗೂ ಆರೋಗ್ಯನೂ ಕೆಟ್ಟಿಲ್ಲ. ಎಲ್ಲ ರೀತಿಯೂ ತುಂಬ ಜೋಪಾನಾಗೆ ಒಂದೊಂದು ರೂಮೂ ಒಂದೊಂದು ಮನುಷ್ಯರೂ ಅವಾಯ್ಡ್ ಎಲ್ಲರನ್ನೂ ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ. ಯಾವುದೇ ರೀತಿ ತೊಂದರೆ ಆಗಿಲ್ಲಪ್ಪ. ನಮ್ಗನ್ಕ ತುಂಬ ಖುಷಿ ಆಯಿತು. ನಾನು ಸುಜಾತಕ್ಕನ ಜೊತೆಲಿ ಸುಮಾರು ಸಲ ಬಂದಿದ್ದೀನಿ ಟ್ರಿಪ್ಪ. ಅದೇ ಎಲ್ಲ ಟ್ರಿಪ್ಪಲ್ಲೂ ಒಂದಕ್ಕೊಂದು ಚೆನ್ನಾಗಿದೆ. ಅದೆಲ್ಲ ಬನ್ನಿ, ತುಂಬ ಕೇರ್ ಮಾಡ್ತಾರೆ. ಎಲ್ಲರನ್ನೂ ನಮ್ಮ ಜನ ಥರ ನೋಡ್ಕೊತಾರೆ, ತುಂಬ ಕೇರ್ ಮಾಡ್ತಾರೆ. ಎಲ್ಲ ಬನ್ನಿ ಅಪ್ಪ, ನಮ್ಗೆ ಖುಷಿ ಆಯಿತು. ಮತ್ತೆ ಬರಬೇಕು ಅನ್ನಿಸ್ತು. ಕಾಶಿಗೆ ಹೋಗ್ತಾ ಇದ್ದೀವಿ ನೆಕ್ಸ್ಟ್ ಟ್ರಿಪ್ಪು. 9ನೇ ತಿಂಗಳು 21ನೇ ತಾರೀಕು ಹೋಗ್ತಾ ಇದ್ದೀವಿ. ಎಷ್ಟೊತ್ತು ಬೇಗ ಬರುತ್ತೆ ಹೋಗೋಕ್ಕೆ ಅಂತ ಕಾಯ್ತಾ ಇದ್ದೀನಿ ಸುಜಾತಕ್ಕನ ಟ್ರಿಪ್ಗೆ. ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ಮೇಡಮ್. ನಾನು ಕೃಷ್ಣಪ್ಪ ಅಂತ. ನಾವು ಸುಜಾತ ಮೇಡಮ್ ಆರ್ಗನೈಸೇಷನ್ನಲ್ಲಿ 5 ಡೇಸ್ ಟೂರು, 3 ದಿವಸ ಗೌಹಾಟಿ, 2 ದಿವಸ ಶಿಲ್ಲಾಂಗು ಬಂದಿದ್ವಿ. ನಾವು ಇದೇ ಫಸ್ಟ್ ಟೈಮು ನಾವು ಬಂದಿರೋ ಕಾರಣ, ಈ ಸುಜಾತ ಮೇಡಮ್ ಜೊತೆ ಅರ್ಲಿಯರಾಗಿ ಬಂದಿರೋರೆಲ್ಲ ಈ ಅವರ ಒಂದು ಆರ್ಗನೈಸೇಷನ್ ಟೂರಲ್ಲಿ ತುಂಬ ಚೆನ್ನಾಗಿ ಹೊಗಳ್ತಾಯಿದ್ರು. ಒಳ್ಳೆ ಫೆಸಿಲಿಟಿ ಇರುತ್ತೆ, ಒಳ್ಳೆ ರೂಮ್ ಮಾಡ್ತಾರೆ, ಒಳ್ಳೆ ಊಟ ಕೊಡ್ತಾರೆ, ಒಳ್ಳೆ ನಗನಗ್ತಾ ಮಾತಾಡಿ ಸೇಫಾಗಿ ಕರ್ಕೊಂಡೋಗಿ ಬರ್ತಾರೆ ಅಂತ. ಅದನ್ನು ನೋಡಿಕೊಂಡೆ ನಾನು ಇದೇ ಫಸ್ಟ್ ಟೈಮು ಸುಜಾತ ಮೇಡಮ್ ಟೀಮಲ್ಲಿ ಬಂದಿದ್ದೀನಿ. ಎಲ್ಲ ಸೂಪರಾಗಿತ್ತು. ಪ್ರತಿಯೊಂದು ಕೂಡ ಯಾರು ಬೇಕಾದರೂ ಜಾಯಿನ್ ಆಗ್ಬೋದು, ಯಾವುದೇ ಥರ ಎಜಿಟೇಷನ್ ಇಲ್ಲದೇ ಅವ್ರ ಜೊತೆಗೆ. ಥ್ಯಾಂಕ್ ಯು. ಹಲೋ, ನಮಸ್ಕಾರ. ಶ್ರೀನಿವಾಸ್ ಅಂತ. ನಾನು ಇದೇ ಸುಜಾತಮ್ಮವ್ರದ್ದು ಇದೇ ಫಸ್ಟ್ ಟೈಮ್ ಬಂದಿರೋದು. 24th ಬೆಂಗಳೂರು ಬಿಟ್ಟು ಅಸ್ಸಾಂ ಆ್ಯಂಡ್ ಮೇಘಾಲಯ ಟೂರು. ಶಿಲ್ಲಾಂಗು, ಚಿರಾಪುಂಜಿ, ದೇನಿಲ್ಲಿ ಕಾಮಾಖ್ಯ ದೇವಸ್ಥಾನ, ಆಮೇಲೆ 7 ಸಿಸ್ಟರ್ ಫಾಲ್ಸು, ಚಿರಾಪುಂಜಿ ನ್ಯಾಚುರಲ್ ಕೇವ್ಸು, ಇವೆಲ್ಲ ನೋಡ್ದೆ. ಚೆನ್ನಾಗಿತ್ತು. ಜೊತೆಗೆ ಏನಂದರೆ ಟೂರ್ ಅರೇಂಜ್ ಮಾಡಿರೋ ಸುಜಾತಮ್ಮ ಒಳ್ಳೆ ಜವಾಬ್ದಾರಿಯುತವಾಗಿ ನಡ್ಕೊಂಡ್ರು. ಒಳ್ಳೆ ವಾಸ್ತವ್ಯ ವ್ಯವಸ್ಥೆ, AC ರೂಮ್ಗಳು, ಜೊತೆಗೆ ಒಳ್ಳೆ ಊಟ ತಿಂಡಿ ನಿಗದಿತ ಅವಧಿಗೆ, ನೀರು, ಎಲ್ಲ ವ್ಯವಸ್ಥೆ ಖುದ್ದಾಗಿ ವಿಚಾರಿಸಿ ಭಾಳ ಚೆನ್ನಾಗಿ ಅಚ್ಚುಕಟ್ಟಾಗಿ ನಿರ್ವಹಿಸವ್ರೆ. ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀವಿ. ಭಾಳ ಚೆನ್ನಾಗಿ ಮಾಡ್ತಾರೆ. ಧನ್ಯವಾದ ಸರ್. ನನಗೆ ಇದೇ ಟೈಮ್ ಬಂದು ಭಾಳ ಖುಷಿ ಆಯಿತು. ಓಕೆ. ಇವರು ಟ್ರಿಪ್ ಆಗ್ತಾಗೆಲ್ಲ ಹಿಂದಿದ್ದು ಬರ್ತೇನೆ ಇದ್ದೀನಿ, ಮಿಸ್ ಮಾಡೋದೇ ಇಲ್ಲ. ಏನಾದ್ರು ನಮ್ಮ ಟೈಮ್ಗೆ ಅಡ್ಜಸ್ಟ್ ಆಗಲಿಲ್ಲ ಅಂದರೆ ಮಾತ್ರ ಬಂದಿಲ್ಲ. ಚೆನ್ನಾಗಿರುತ್ತೆ ಇವ್ರ ಜೊತೆ ಬಂದರೆ. ಈಗ ನಮ್ಮ ಮಕ್ಕಳುಗಳು ಬಂದಿದ್ದಾರೆ, ನಮ್ಮ ಮೊಮ್ಮಗಳು ಬಂದಿದ್ದಾಳೆ. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಇನ್ನೊಂದ್ಸಲ ಬರಬೇಕಣ್ಣಮ್ಮ, ತುಂಬ ಚೆನ್ನಾಗಿ ಕರ್ಕೊಂಡು ಬರ್ತಾರೆ ಅಂತ ಇಷ್ಟಪಟ್ಟರು ನಮ್ಮ ಮಕ್ಕಳುಗಳು. ನೆಕ್ಸ್ಟು ಇನ್ನೊಂದು ಸಲ ಇವ್ರ ಜೊತೆ. ನನ್ನ ಹೆಸರು ವೀಣಾ ಅಂತ, ಮೈಸೂರಿಂದ. ನಿಮ್ಮ ಚಾನಲ್ಲು ತುಂಬ ಚೆನ್ನಾಗೆಲ್ಲ ಇದು ಮಾಡ್ತಾಯಿದ್ದೀರ, ವಿಡಿಯೋ ಫೋಟೋಗಳೆಲ್ಲ ತುಂಬ ಇಷ್ಟ ಆಯಿತು ನೀವು ಮಾಡ್ತಾ ಇರೋದು. ನಿಮ್ಮ ಚಾನಲ್ಗೆ ಆಲ್ ದ ಬೆಸ್ಟ್, ಚೆನ್ನಾಗಿ ಬೆಳೀಲಿ. ಆಯಿತು ಮೇಡಮ್, ನಮ್ಮಂಥವ್ರಿಗೆ ಪ್ರೋತ್ಸಾಹಿಸಿದ್ರೆ ನಮ್ಮ ಈ ಒಂದು ಚಾನಲ್ಲು ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಆಮೇಲೆ ನಾನು ಇಲ್ಲಿ ಸುಜಾತಕ್ಕ ಅವರ ಒಂದು ಆರ್ಗನೈಸರ್ ಈ ಒಂದು ಟೀಮಲ್ಲಿ ಎಲ್ಲ ಮೆಂಬರ್ಸ್ನು ನೋಡಿದೆ. ಎಲ್ಲ ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ರು ನನ್ನ ಒಂದು ಚಾನಲ್ಗೆ. ಹಾಗಾಗಿ ನನ್ನ ಚಾನಲ್ ನೇಮ್ ಬಂದು ಸವಿತಾ ರವಿಕುಮಾರ್ ಪಟೇಲ್ ಅಂತ ಅಂದ್ಬಿಟ್ಟು ಈ ಚಾನಲ್ ನೋಡುವ ಮುಖಾಂತರ ಆದಷ್ಟು ಜನ ಸುಮ್ಮನೆ ನೋಡಬೇಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಪ್ರೋತ್ಸಾಹ
ಸಹ ಒಂದು ಬೆಳಿತೀವಿ. ಹಾಗಾಗಿ ಎಲ್ಲ ಒಂದು ಪ್ಲೇಸಸ್ನ ನಾವು ಫೋಟೋಗ್ರಫಿಯಿಂದ ನಮ್ಮ ಕೈಲಾದಷ್ಟು ನಾವು ಒಂದು ತೋರ್ಸೋಕ್ಕೆ ಅನುಕೂಲ ಆಗುತ್ತೆ ಮೇಡಮ್. ಥ್ಯಾಂಕ್ ಯು. ನೀವು ನನಗೆ ಸಬಿತಾ ರವಿಕುಮಾರ್ ಅವ್ರಿಗೆ ಹಾಯ್ ಸಬಿತಾ, ನಿಮ್ಮ ಚಾನಲ್ಗೆ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ದೀವಿ. ನಮ್ಮ ಸುಜಾತಕ್ಕನ ಟೀಮು ಸೂಪರ್ ಆಗಿದೆ, ಸಖತ್ ಎಂಟರ್ಟೈನ್ ಆಗಿದೆ, ಸಖತ್ ಎಂಜಾಯ್ ಮಾಡ್ತೀವಿ. ಸುಜಾತಕ್ಕನ ಜೊತೆ ಯಾವಾಗ ಬರೋಕ್ಕೂ ನಮ್ಗೆ ತುಂಬ ಖುಷಿ ಆಗುತ್ತೆ. ಯಾವಾಗಲೂ ಹಿಂಗೆ ಎನರ್ಜಿ ದೇವರು ನಿಮಗೆ ಕೊಡಲಿ ಸುಜಾತಕ್ಕ, ನಮ್ಮನ್ನೆಲ್ಲ ಎಂಟರ್ಟೈನ್ ಮಾಡಲಿ. ಥ್ಯಾಂಕ್ ಯು ಕಣಪ್ಪ ತೇಜು. ಹಾಯ್ ಸಬಿತಾ, ತುಂಬ ಚೆನ್ನಾಗಿತ್ತು. ಈ 5 ದಿವಸನೂ ಒಂಥರ ಹಬ್ಬದ ವಾತಾವರಣ ಇತ್ತು ನಮಗೆ. ಹಾಡು, ಡ್ಯಾನ್ಸು ಎಲ್ಲ ಮನೇಲಾದರೆ ನಾವೇ ಅಡುಗೆ ಮಾಡ್ಕೊಂಡು ತಿನ್ನೋದು. ಈಗ ಆ ಥರ ಅಲ್ಲ, ಬಂದು ತಟ್ಟೆ ಇಟ್ಕೊಂಡ್ರೆ ಸಾಕು, ನಮಗೆ ಬಡಿಸೋರು, ಕಾಫಿ ಕೊಡೋರು, ಎಲ್ಲದೂ ಒಂಥರ ಹೆಂಗೆ ತುಂಬ ಮಜಾ ಮಾಡಿಬಿಟ್ಟಿದ್ದೀವಿ. ಸುಜಾತ ಆಂಟಿ ಜೊತೆ ಬಂದರೆ ಹೆಂಗಿರುತ್ತೆ ಅನ್ನೋಂಥ ಗೊತ್ತಿಲ್ಲ ಎಕ್ಸ್ಪೀರಿಯೆನ್ಸ್ ನಮಗೆ. ತೇಜು ಬರ್ತಿದ್ದಾರೆ ಅಂದಮೇಲೆ ಓಕೆ ಅಂದ್ಕೊಂಡು ಸುಮ್ಮನೆ ಬಂದಿದ್ದಾಯಿತು. ಇವಾಗ ನೆಕ್ಸ್ಟ್ ಯಾವುದ್ರಲ್ಲಿ ಹೋದ್ರೂ ನಾವು ಸುಜಾತ ಆಂಟಿ ಜೊತೆನೇ ಹೋಗ್ತೀವಿ, ಅವ್ರು ಬಿಟ್ಟು ಬೇರೆ ಎಲ್ಲೂ ಹೋಗಲ್ಲ. ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡ್ತಾರೆ, ಮತ್ತು ಎಲ್ಲ ತುಂಬ ಟೇಕ್ ಕೇರ್ ಮಾಡ್ತಾರೆ, ತುಂಬ ಹುಷಾರಾಗಿ ಎಲ್ಲರನ್ನೂ ಕರ್ಕೊಂಬರ್ತಾರೆ. ಅದೊಂದು ತುಂಬ ಖುಷಿ ಆಯಿತು ನಮಗೆಲ್ಲ. ಒಟ್ಟಲ್ಲಿ ಹಬ್ಬದ ಥರ ಅವರು ಇರೋದು ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡ್ತಾರೆ. ನಮ್ಮ ಏಜವ್ರಿಗಿನ್ನ ಚಿಕ್ಕವ್ರಂಗೆ ಆ್ಯಕ್ಟಿವ್ ಆಗಿದ್ದಾರೆ. ಭಾಳ ಚೆನ್ನಾಗಿ ಎಲ್ಲನೂ ಕೇರ್ ಮಾಡ್ತಾರೆ. ಊಟ ತಿಂಡಿ ಆಗಲಿ ಏನೊಂದಾಗಲಿ, ಊಟ ಮಾಡಿದ್ರೆ ಹೊಟ್ಟೆ ತುಂಬ ಅದು ತಿನ್ನಿ ಅಂತ ಅಂದ್ಕೊಂಡು ಅಮ್ಮನಂಗೆ ನೋಡ್ಕೋತಾರೆ. ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡ್ತಾರೆ. ನೆಕ್ಸ್ಟು ಕೂಡ ಬರ್ತೀನಿ ಇವ್ರ ಜೊತೆ ಟೂರಿಗೆ. ಆಯ್ತಾ ಎಲ್ಲ ಬಂದ್ರೆ ಗೈಸ್, ನಮ್ಮವರೆಲ್ಲ ಈಗ ವ್ಯಾನ್ಗೆ ಎಲ್ಲ ಹತ್ತುತ್ತಾ ಇದ್ದಾರೆ. ಈ ಕಡೆ ಮತ್ತು ಈ ಕಡೆ ಎಲ್ಲನೂ ಈಗ ಒಂದೆರಡು ಟೆಂಪಲ್ಸ್ಗಳಿದೆ, ಮತ್ತು ಅಲ್ಲಿಗೆ ಹೋಗಿ ಒಂದು ಮ್ಯೂಸಿಯಮ್ ಇದೆ, ಅಲ್ಲಿಗೂ ಹೋಗಿ ನಂತರ ನಮಗೆ ಸಂಜೆ 8:15 ರಿಟರ್ನ್ ಫ್ಲೈಟ್ ಇದೆ. ಹಾಗಾಗಿ ಬ್ಯಾಂಗ್ಳೂರಿಗೆ ರಿಟರ್ನ್ ಆಗ್ತೀವಿ, ಅಲ್ಲಿಂದ ಮೈಸೂರಿಗೆ ಹೊರಡ್ತೀವಿ ಗೈಸ್. ಓಕೆ ಗೈಸ್, ಇದು ರೋಪ್ವೇ ಟರ್ಮಿನಲ್. ಈಗ ಇಲ್ಲಿಗೆ ಬಂದಿದ್ದೀವಿ ನೋಡಿ, ಈ ಥರ ಇದೆ. ಈಗ ಆ ಕಡೆ ಹೋಗ್ತಾ ಇದ್ದೀವಿ ಗೈಸ್. ಇಲ್ಲಿ ನೋಡಿ ರೋಪ್ವೇ, ಕೇಬಲ್ ಕಾರ್ ಈಗ ಬರ್ತಾ ಇದೆ ವಾಪಸ್ಸು. ಈಗ ಇದಕ್ಕೆ ನಾವು ಹೋಗ್ತಾ ಇದ್ದೀವಿ, ಟಿಕೆಟ್ ತಗೊಳ್ತಾ ಇದ್ದೀವಿ ಎಲ್ಲರೂ. ಗೈಸ್, ನಮ್ಮವರೆಲ್ಲ ಈಗ ರೋಪ್ವೇಗೆ ಹೋಗ್ತಾ ಇದ್ದಾರೆ, ಎಲ್ಲ ಕೇಬಲ್ ಕಾರ್ ಒಳಗೆ ಕೂತ್ಕೊಳ್ತಾ ಇದ್ದಾರೆ. ಹೋಗಿ 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 ಹೋಗ್ತಾ ಇರಿ. ಗೈಸ್, ಈಗ ನಾನು ಹತ್ತುತ್ತಾ ಇದ್ದೀನಿ ಗೈಸ್. ಈಗ ಹತ್ತು ಬಂದು ಕೇಬಲ್ ಕಾರ್ ಒಳಗೆ ಇದ್ದೀವಿ. ಈಗ ಮೂವ್ ಆಗುತ್ತೆ. ಇಲ್ಲಿ ಹೆಚ್ಚು ಕಡಿಮೆ ಸುಮಾರು ಒಂದು 15 ಜನ ಇಡಿಸ್ತಾರೆ ಗೈಸ್ ಈ ಕೇಬಲ್ ಕಾರಲ್ಲಿ. ಈಗ ಮೂವ್ ಆಗುತ್ತೆ ಇನ್ನೇನು ಗೈಸ್. ಮೂವ್ ಆಯಿತು ಕೇಬಲ್ ಕಾರ್ ಈಗ. ಗೈಸ್, ಈಗ ಮೂವ್ ಆಗ್ತಾ ಇದೆ. ನಡೀರಿ ಗೈಸ್. ಇದು ಗ್ರಿಗೇಶ್ವರಿ ಟೆಂಪಲ್ಲು. ಈಗ ಹೋಗ್ತಿರೋದು ನಾವು. ಇದು ಶಕ್ತಿಪೀಠ. ಇದು ಇಲ್ಲಿ ಒಂದು ಏನೋ ಕುಂಕುಮ ಇಟ್ಟೆಲ್ಲ ಹೂವೆಲ್ಲ ಇಟ್ಟಿದ್ದಾರೆ. ಈಗ ಹತ್ಕೊಂಡು ಹೋಗ್ತಾ ಇದ್ದೀವಿ. ಈ ಥರ ಅಗ್ಲ ಇದ್ರೆ ಒಂದು ಸ್ವಲ್ಪ ಇದಾಗುತ್ತೆ, ಚಿಕ್ಕದಾಗಿರ್ಬೇಕು. ಹಾಂ ಹೌದು. ಇಲ್ಲಿ ನೋಡಿ ಬಲಕ್ಕಾದಂಗೆ ಗಣೇಶ ಇದೆ ಗೈಸ್. ಹೌದಾ, ಗಣಪತಿನೇ ಗೈಸ್. ಇಲ್ಲೊಂದು ಗಣೇಶ, ಮತ್ತು ಇಲ್ಲಿ ಮೇಲೆ ಗೈಸ್ ಎಲ್ಲ ಊಟ ಮುಗಿಸಿ ಎಲ್ಲ ಅಲ್ಲಲ್ಲೆಲ್ಲ ನಿಂತಿದ್ದಾರೆ. ಈಗ ನೆಕ್ಸ್ಟ್ ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀವಿ.
ಎಲ್ಲ ನೋಡಿ ಊಟ ಮಾಡಿ ಎಲ್ಲ ಅಲ್ಲಲ್ಲೇ ಕುತ್ಕೊಂಡ್ಬಿಟ್ಟಿದ್ದಾರೆ. ಇನ್ನೇನು ಏರ್ಪೋರ್ಟ್ ನಿಯರ್ ಬೈ ಇದೆ. ಈಗ ನಮಗೆ 8ಗೆ ಫ್ಲೈಟ್ ಇರೋದ್ರಿಂದ ನೆಕ್ಸ್ಟ್ ಈಗ ಆ ಕಡೆ ಪಯಣ ಬೆಳೆಸ್ತಾ ಇದ್ದೀವಿ. ಗೈಸ್ ಇನ್ನೂ ಕೆಲವ್ರು ಬರ್ತಾ ಇದ್ದಾರೆ. ಎಲ್ಲ ಈಗ ಫೈನಲ್ ಆಗಿ ಎಲ್ಲರೂ ಬರ್ತಾ ಇದ್ದಾರೆ. ಈ ಹೋಟ್ಲಲ್ಲಿ ಇವಾಗ ಮತ್ತೆ ಚಿಕನ್ ಪಲಾವು, ವೆಜ್ ತಿನ್ನೋರು ವೆಜ್ಜು, ನಾನ್ ವೆಜ್ ತಿನ್ನೋರು ನಾನ್ ವೆಜ್ ಕೊಡ್ತಿದ್ದೀವಿ. ಎಲ್ಲರೂ ಊಟ ಮಾಡಿದ್ದಾರೆ. ಏರ್ಪೋರ್ಟ್ಗೆ ಗುವಾಹಟಿಯಿಂದ ಬೆಂಗಳೂರಿಗೆ ತಗೊಂಡೋಗಿ ಎತ್ತಾಕ್ತೀನಿ ಇವ್ರನ್ನ. ನೋಡಿ ಗುವಾಹಟಿ ಏರ್ಪೋರ್ಟ್ ಈ ಥರ ಇದೆ. ಸಂಜೆ ಲೈಟ್ ಹಾಕಿದ್ದಾರೆ. ಟು ಎಂಟ್ರೆನ್ಸಲ್ಲಿ ಈ ಥರ ಇದೆ ಗುವಾಹಟಿ ಏರ್ಪೋರ್ಟು ಇದು ನೋಡಿ. ಎಲ್ಲ ಒಳೈಸ್ ನೋಡಿ ಗುವಾಹಟಿ ಏರ್ಪೋರ್ಟ್ ಈ ಥರ ಇದೆ. ಎಲ್ಲ ಲೈಟ್ ಹಾಕಿದ್ದಾರೆ ಈವ್ನಿಂಗ್. ಗೈಸ್ ನೋಡಿ ಗುವಾಹಟಿ ಏರ್ಪೋರ್ಟ್ ಈ ಟೈಪ್ ಫ್ಲವರಲ್ಲೆಲ್ಲ ಎಷ್ಟು ಚೆನ್ನಾಗಿ ಇದು ಮಾಡಿದ್ದಾರೆ. ಗೈಸ್ ನೋಡಿ ಗುವಾಹಟಿ ಏರ್ಪೋರ್ಟ್ ಈ ಟೈಪ್ ಇದೆ ನೋಡಿ. ಇಲ್ಲೂ ಒಂದು ಬ್ಯಾಂಬೂ ಇದರಲ್ಲಿ ಮಾಡಿದ್ದಾರೆ. ಇದೊಂದು ಚೆನ್ನಾಗಿದೆ. ನೋಡಿ ಇದು ಹೇಗಿದೆ. ಮತ್ತು ಅಲ್ಲೊಂದು ನೋಡಿ ಆ ಕಡೆ ಟಾಪಲ್ಲಿ ನೋಡಿ ಎಲ್ಲ ಹೀಗಿದೆ. ಗೈಸ್ ಇಲ್ಲಿ ನೋಡಿ ಬ್ಯಾಂಬೂ ಮೇಲೆ ಫಿಶ್ಶು ಈ ಟೈಪ್ ಇದೆ. ಇಲ್ಲಿ ನೋಡಿ ಗೈಸ್ ನೋಡಿ ಈ ಟೈಪ್ ಇದೆ ಗುವಾಹಟಿ ಏರ್ಪೋರ್ಟು. ಸುತ್ತ ನಮ್ಮದೆಲ್ಲ ಬೋರ್ಡಿಂಗ್ ಪಾಸ್ ಎಲ್ಲ ಆಯಿತು ಗೈಸ್. ಇನ್ನು 8ಗೆ ಫ್ಲೈಟ್ ಇರೋದು. ಹಾಗಾಗಿ ಎಲ್ಲ ಈ ಫೋಟೋಗಳು ಇವು ತಗೊಳ್ತಾ ಇದ್ದೀವಿ ಏರ್ಪೋರ್ಟ್ ಒಳಗೆ. ನೋಡಿ ಮೇಲೆ ಇದೆ.